ಅಮೇಥಿ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ನಿನ್ನೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅಮೇಥಿಯಿಂದ ನಾಮಪತ್ರವನ್ನ ಸಲ್ಲಿಸಿದ್ರು. ಇವತ್ತು ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಮೃತಿ ಇರಾನಿ ಅವರು ಅಮೇಥಿ ಕ್ಷೇತ್ರದಿಂದ ನಾಮಿನೇಷನ್ ಅನ್ನ ಸಲ್ಲಿಸಲಿದ್ದಾರೆ. ಈ ಮೂಲಕ ರಾಹುಲ್ ಸ್ಮೃತಿ ಇರಾನಿ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಡ್ತಾ ಇದೆ. ಸ್ಮೃತಿ ಇರಾನಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ಮೆರವಣಿಗೆಯನ್ನ ನಡೆಸಲಿದ್ದಾರೆ. ಈ ವೇಳೆ ಸ್ಮೃತಿ ಇರಾನಿಗೆ ಉತ್ತರ ಪ್ರದೇಶದ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಸೇರಿದಂತೆ ಬಿಜೆಪಿ ಮುಖಂಡರು ಸಾಥ್ ನೀಡಲಿದ್ದಾರೆ. 5ನೇ ಹಂತ ಅಂದ್ರೆ ಮೇ 6ರಂದು ಅಮೇಥಿ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ಕಳೆದ ಬಾರಿ ಬಳ್ಳಾರಿಯಲ್ಲಿ ಗೆಲುವು ತಂದುಕೊಟ್ಟಿದ್ದ ಡಿಕೆಶಿಗೆ ಈಗ ಭಾರೀ ಸಂಕಷ್ಟ ಎದುರಾಗಿದೆ. ಬಳ್ಳಾರಿ ಕಾಂಗ್ರೆಸ್ ಈಗ ಒಡೆದ ಮನೆಯಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋದು ಹೇಗಪ್ಪ ಅನ್ನೋ ಟೆನ್ಷನ್ ಟ್ರಬಲ್ ಶೂಟರ್ಗೆ ಶುರುವಾಗಿದೆ. ಹೀಗಾಗಿ ಡಿಕೆಶಿ ಹೊಸ ಮಾಸ್ಟರ್ ಪ್ಲಾನ್ ಅನ್ನು ಹೆಣೆದಿದ್ದಾರೆ. ಬಳ್ಳಾರಿಯಲ್ಲಿ ಟ್ರಬಲ್ ಶೂಟರ್ಗೆ ಟ್ರಬಲ್. ಗೆಲ್ಲೋದು ಹೇಗಪ್ಪ ಅನ್ನೋ ಚಿಂತೆ ಡಿಕೆಶಿಗೆ. ಕಳೆದ ಬಳ್ಳಾರಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಿ ತಾಕತ್ತು ತೋರಿಸಿದ್ದ ಡಿಕೆಶಿಗೆ ಈಗ ಟ್ರಬಲ್ ಶುರುವಾಗಿದೆ. ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಬಣಗಳು ಸೃಷ್ಟಿಯಾಗಿದ್ದು, ಉಗ್ರಪ್ಪನನ್ನ ಗೆಲ್ಲಿಸೋದೇಗಪ್ಪ ಅನ್ನೋ ಚಿಂತೆಯಲ್ಲಿ ಡಿಕೆಶಿ ಕೈ ಹೊತ್ತು ಕುಳಿತಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕೈಪಾಳ್ಯದಲ್ಲಿ ಹೆಜ್ಜೆ ಹೆಜ್ಜೆಗೆ ಸಂಕಷ್ಟಗಳು ಎದುರಾಗುತ್ತಿವೆ. ಶಾಸಕರು ಮುಖಂಡರು ಒಂದೆಡೆ ಸೇರುತ್ತಿಲ್ಲ. ಸೇರಿದರೂ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಿಲ್ಲ. ಬಳ್ಳಾರಿಯ ಶಾಸಕರಿಬ್ಬರ ಬಡಿದಾಟ ಪ್ರಕರಣ, ಸಚಿವ ಸ್ಥಾನ ಸಿಗದ ಅಸಮಾಧಾನ ಸೇರಿದಂತೆ ಅನೇಕ ಅಡೆತಡೆಗಳು ಈಗಾಗಲೇ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತಿವೆ. ಹೀಗಾಗಿ ಡಿಕೆಶಿ ಕಾಂಗ್ರೆಸ್ ಶಾಸಕರಿಗೆ ಸಚಿವರಿಗೆ ಟಾಸ್ಕ್ ನೀಡುತ್ತಿದ್ದಾರೆ. ಹೆಚ್ಚು ಲೀಡ್ ತರದಿದ್ರೆ ಸಚಿವ ಸ್ಥಾನ ಗೋತಾ ಅಂತ ಎಚ್ಚರಿಕೆ ನೀಡುತ್ತಿದ್ದಾರೆ. ಈಗ ಮಂತ್ರಿ ಸ್ಥಾನ ಪರಮೇಶ್ವರ್ ನಾಯ್ಕ್ ಕೊಟ್ಟಿದ್ದೀವಿ. ಈ ಭೀಮಂಗೋಸಿ ಸ್ವಲ್ಪ ಸ್ಪೀಡ್ ಜಾಸ್ತಿ. ಭೀಮಂಗ್ ಹೇಳಿದೀನಿ, ಸರಿಯಾಗಿರೋ ನಿನ್ಗೂ ಒಂದು ಚಾನ್ಸ್ ಸಿಗ್ತದೆ ಅಂತ ಹೇಳಿದೀನಿ. ಈಗ 30,000 ವೋಟ್ ಕೊಟ್ಟದಕ್ಕೆ ಚೇರ್ಮನ್ ಆಗವ್ರೆ. ನೀವು ಸರಿಯಾಗಿ ವೋಟ್ ಕೊಡಿ, ವಿಧಾನಸೌಧದಲ್ಲಿ ಅವರು ಕೂತ್ಕೊಳ್ಳುವಂತ ವ್ಯವಸ್ಥೆ ಆಯ್ತದೆ. ಕರೆಕ್ಟ್ ಆಗಿರ್ಬೇಕು. ಭೀಮಣ್ಣ ಎಲ್ಲ ಜಾತಿಯರು ಕರ್ಕೊಂಡು ಹೋಗ್ಬೇಕು. ಡಿಕೆಶಿ ಆಫರ್ನಿಂದ ಆಕ್ಟಿವ್ ಆಗಿರೋ ಬಳ್ಳಾರಿ ಕೈ ಶಾಸಕರು ಉಗ್ರಪ್ಪಗೆ ಹೆಚ್ಚು ಲೀಡ್ ತಂದುಕೊಟ್ಟು ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳುವ ಆತುರದಲ್ಲಿದ್ದಾರೆ. ನಮಗೆ ಏನು ಅಸಮಾಧಾನ ಇದೆ ಅಂತೇಳಿ ಅವ್ರ ಹತ್ರ ಯಾವತ್ತೂ ಕೂಡ ಅವರು ನಮ್ಮ ಹತ್ರ ಕೇಳಿದ್ದಿಲ್ಲ. ನಮ್ಮ ಅಸಮಾಧಾನ ಏನಿದೆ ಅಂತೇಳಿ ಅವ್ರಿಗೆ ಸ್ಪಷ್ಟವಾಗಿ ನಾವು ತಿಳಿದ್ವಿ. ಲೋಕಸಭಾ ಚುನಾವಣೆ ನಂತರ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಯಾವ ರೀತಿಯ ಅಭಿವೃದ್ಧಿ ಬೇಕು ಅವನ್ನೆಲ್ಲ ಕೂಡ ಕುಂತು ಮಾತಾಡೋಣ ಅಂತ ಹೇಳಿದರೆ ನಾಯಕರಾಗಿ ಅವರು ನನ್ನ ಸಂಪರ್ಕ ಮಾಡಿದರು. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಆ ಕಾರಣಕ್ಕಾಗಿ ಅವರು ಬಂದು ಭೇಟಿಯಾಗಿದ್ರು. ನಾನು ಮಾತಾಡಿದೆ. ಕೆಲವು ವಿಚಾರಗಳ ಬಗ್ಗೆ ಕೂಡ ಕುಲಂಕುಷವಾಗಿ ಮಾತಾಡಿದೆ. ಸದ್ಯ ಕಾಂಗ್ರೆಸ್ ಸಮಸ್ಯೆಗಳನ್ನೇ ಸಚಿವ ಡಿಕೆಶಿ ದಾಳ ಮಾಡಿಕೊಂಡು ಪೊಲಿಟಿಕಲ್ ಗೇಮ್ ಆಡ್ತಿದ್ದು, ಟ್ರಬಲ್ ಶೂಟರ್ ಪಟ್ಟಕ್ಕೆ ತಕ್ಕಂತೆ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಡಿಕೆ ಸುರೇಶ್ ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸಿದರು. ಡಿಕೆ ಸುರೇಶ್ಗೆ ಹಾಲಿ ಹಾಗೂ ಮಾಜಿ ಶಾಸಕರು ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಡಿಕೆ ಸುರೇಶ್, ಈ ಬಾರಿಯ ಬಿಜೆಪಿ ಅಭ್ಯರ್ಥಿಗೆ ಕ್ಷೇತ್ರದ ಪರಿಚಯವಿಲ್ಲ. ಅವರಿಗೆ ಇಲ್ಲಿನ ಜನ ಸಂಪರ್ಕನೂ ಕೂಡ ಕಡಿಮೆ. ಕ್ಷೇತ್ರದ ಪ್ರತಿ ಮತದಾರರಿಗೂ ನಾನು ಮಾಡಿರುವಂತಹ ಕೆಲಸ ಗೊತ್ತಿದೆ. ನನ್ನ ಅಭಿವೃದ್ಧಿ ಕೆಲಸ ನೋಡಿ ಮತ ಕೊಡಿ ಅಂತ ಹೇಳಿದ್ರು. ಇನ್ನು ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ ಜೊತೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್ ಚರ್ಚಾಟನ ಮಾಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿರುವಂಥ ಡಿಕೆ ಸುರೇಶ್ ಅವರು ಈಗಾಗಲೇ ಕ್ಷೇತ್ರದಾದ್ಯಂತ ಭರ್ಜರಿ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಪ್ರಚಾರದ ಭರಾಟೆ ಹೇಗಿದೆ, ಚುನಾವಣಾ ಕಣ ಹೇಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಡಿಕೆ ಸುರೇಶ್ ಅವರೇ ಮಾತನಾಡಲಿಕ್ಕೆ ಜೊತೆಗೆ ನಮ್ಮ ಜೊತೆಗೆ ಅವರೇ ಇದ್ದಾರೆ. ಸರ್, ಈಗ ಚುನಾವಣಾ ಪ್ರಚಾರ ಭರ್ಜರಿಯಾಗಿ ಮಾಡ್ತಾ ಇದ್ದೀರಿ ಎಲ್ಲ ಭಾಗಗಳಲ್ಲೂ ಕೂಡ. ಹೇಗಿದೆ ಸರ್ ರೆಸ್ಪಾನ್ಸ್, ಹೇಗಿದೆ ಜನಗಳ ಅಭಿಪ್ರಾಯ ಹೇಗಿದೆ? ಇವತ್ತು ಚುನಾವಣೆ ಎಲ್ಲೂ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಸ್ವಲ್ಪ ಭರ್ಜರಿಯಾಗಿರಲಿ ಅಂಥೇಳಿ ಮಾಗಡಿ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು JDS ಮತ್ತು ಕಾಂಗ್ರೆಸ್ನ ಮುಖಂಡರೆಲ್ಲರೂ ಕೂಡ, ಶಾಸಕರು ಮತ್ತು ಮಾಜಿ ಶಾಸಕರೆಲ್ಲ ಸೇರಿ ಮಾಡ್ತಾ ಇದ್ದೀವಿ. BJP ಅಭ್ಯರ್ಥಿಗೆ ಕ್ಷೇತ್ರದ ಪರಿಚಯ ಕಡಿಮೆ. ಹಾಗಾಗಿ ಕ್ಷೇತ್ರದ ಪರಿಚಯ ಕಡಿಮೆ ಇದ್ಮೇಲೆ ಜನಸಂಪರ್ಕನೂ ಕಡಿಮೆ ಇರ್ತದೆ. ಜನಸಂಪರ್ಕ ಕಡಿಮೆ ಇದ್ಮೇಲೆ ಅಭಿವೃದ್ಧಿನೂ ಕೂಡ ಅವ್ರಿಗೆ ಕಾಣಿಸೋದಿಲ್ಲ.
ಮತ್ತೊಂದೇನು ಅಂತಂದರೆ ಭಾಳ ಪ್ರಮುಖವಾಗಿ ಬಿ ಜೆ ಪಿಯವರಿಗೆ ಅಭಿವೃದ್ಧಿ ಬಗ್ಗೆ ಚಿಂತನೆನೇ ಇಲ್ಲ. ಬಿ ಜೆ ಪಿ ಸರ್ಕಾರ ಕಳೆದ 5 ವರ್ಷದಲ್ಲಿ ಏನು ಮಾಡಿದೆ ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕು. ಸರ್, JDS ಪಕ್ಷದ ಮತಗಳು DK ಸುರೇಶ್ಗೆ ಹೋಗಲ್ಲ, ಅದು ಎಲ್ಲವೂ ಕೂಡ BJPಗೆ ಬರ್ತವೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಅವರು ವಿರೋಧ ಮಾಡಿದರು JDSನ. ಆದರೆ ಇವಾಗ ಹೇಗೆ ಅವ್ರ ಮತಗಳು ಹೋಗ್ತವೆ ಅನ್ನುವಂಥದ್ದು BJP ನಾಯಕರ ಪ್ರಶ್ನೆ. ಇದು ಲೆಕ್ಕಾಚಾರ ಅಲ್ಲ, ಇದು ಮತದಾನ, ಪ್ರಜಾಪ್ರಭುತ್ವ ವ್ಯವಸ್ಥೆ. ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಶಃ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮೈತ್ರಿ ಧರ್ಮ ಮೈತ್ರಿ ಸರ್ಕಾರಕ್ಕೆ ಒಂದು ಅತ್ಯುತ್ತಮವಾದಂಥ ನಿದರ್ಶನವಾದಂಥ ಒಂದು ಕ್ಷೇತ್ರ ಆಗ್ತದೆ. ಸರ್, ಈಗ ನೀವು ಕಳೆದ 2 ಬಾರಿ MP ಆಗಿದ್ದೀರಿ ಈ ಲೋಕಸಭಾ ಕ್ಷೇತ್ರದಲ್ಲಿ. ನನ್ನ ಒಂದು ಕೆಲಸ ಮತದಾರರಿಗೆ ಪರಿಣಾಮ ಬೀರಿದೆ, ಈ ಒಂದು ಕೆಲಸವನ್ನು ನೋಡಿ ನನಗೆ ಮತ ಕೊಡ್ತಾರೆ ಅನ್ನುವಂಥ ಯಾವ ಅಂಶ ನೀವು ಇಟ್ಕೊಂಡು ಚುನಾವಣೆಗೆ ಹೋಗಿದ್ದೀರಿ ಸರ್? ಅಲ್ಲ, ನಾನು ಈಗಾಗಲೇ ನನ್ನ 5 ವರ್ಷ ಅವಧಿನಲ್ಲಿ ಏನು ಕೆಲಸ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಪುಸ್ತಕವನ್ನು ಕೂಡ ಎಲ್ಲರಿಗೂ ಮನೆಗೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ನನ್ನ ಎಲ್ಲ ಕೆಲಸ ಕಾರ್ಯಗಳು ನನ್ನನ್ನು ಕೈ ಹಿಡಿತದೆ ಹೊರತು ನಾನು ಬೇರೇನೂ ಕೇಳ್ತಾ ಇಲ್ಲ, ನನ್ನ ಅಭಿವೃದ್ಧಿಗೆ ಮತ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಸಮಗ್ರ ಅಭಿವೃದ್ಧಿಯನ್ನು ಮಾಡಿದ್ದೇನೆ, ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ, ಹಾಗಾಗಿ ಜನ ನನಗೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನುವಂಥದ್ದು DK ಸುರೇಶ್ ರವರ ಮಾತು. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ.